ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 143 ಕೋಟಿ ತುಂಬ ಬಿಗ್ ಅಮೌಂಟ್. ಸೊ ಅವ್ರಿಗೂ ಅವ್ರದ್ದೇ ಆದಂತಹ ಕಷ್ಟ ಸುಖಗಳು ಇರ್ತವೆ. ಬಟ್ ಸೇವೆ ಅಂದಮೇಲೆ ಸೇವೆ, ರೋಗಿಗಳ ಸೇವೆಗೋಸ್ಕರ ತಾವು ಕೂಡ ಸೆಂಟರ್ ಹಾಕಿದ್ದೀರಿ. ತಮಗೂ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನೆಗೋಸಿಯೇಷನ್ ಮಾಡ್ತಿದ್ದಾರಂತೆ, ಆದರೆ ನೆಗೋಸಿಯೇಷನ್ನಲ್ಲಿ ಯಾವುದೇ ಫಲಪ್ರದವಾಗುವಂತಹ ಅಮಿಕಬಲ್ ಸೆಟಲ್ಮೆಂಟ್ ಆಗ್ತಾ ಇಲ್ಲ. ರೋಗಿಗಳು ಪರದಾಡ್ತಾ ಇದ್ದಾರೆ. ಇದಕ್ಕೆ ಆ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರೂ ಕಾರಣ, ಸರ್ಕಾರನೂ ಕಾರಣ. ಈ ಮಧ್ಯೆ ವಿಜಯಪುರದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ವಿಜಯಪುರದ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಬಂದಾಗಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಕ್ಲೋಸ್ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಟಿ ಮತ್ತು MRI ಸ್ಕ್ಯಾನಿಂಗ್ ನಡೀತಾ ಇಲ್ಲ. ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ವಿಜಯಪುರದಲ್ಲೂ ಕೂಡ ರೋಗಿಗಳು ಪರದಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಹಣ ಕೊಟ್ಟಿದ್ದಿದ್ರೆ ನಾವ್ಯಾಕೆ ಕ್ಲೋಸ್ ಮಾಡ್ತಿದ್ವಿ ಅಂತ ಸ್ಕ್ಯಾನಿಂಗ್ ಸೆಂಟರ್ ಸಿಬ್ಬಂದಿ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನನ್ನ ಕಲೀಗ ದೀಪಕ್ ಶಿಂದೆ ಸ್ಕ್ಯಾನಿಂಗ್ ಸೆಂಟರ್ನ ಸಿಬ್ಬಂದಿಗಳ ಜೊತೆ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳ. ನಾವು ಇವತ್ತಿನ ದಿನ ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿದ್ದೀವಿ. ಏನು ಇಲ್ಲಿ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಇತ್ತು. ಈ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ MRI ಸ್ಕ್ಯಾನ್ ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ದಿಢೀರನೆ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ಒಂದು ಕೇಂದ್ರದ ನಿರ್ವಹಣೆಯನ್ನು ಮಾಡ್ತಾ ಇರುವಂಥ ಲಕ್ಷ್ಮಣ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸೋಣ. ಲಕ್ಷ್ಮಣ್ ಅವರೇ, ಈಗ ನಿಮ್ಮ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ನಿಂದ ಏನೆಲ್ಲ ಈಗ ಸ್ಥಗಿತಗೊಳಿಸೋದಕ್ಕೆ ಕಾರಣಗಳು ಏನು, ಮತ್ತೆ ಯಾಕೆ ಇದನ್ನು ಸ್ಥಗಿತಗೊಳಿಸಿದ್ದೀರಿ ಅಂತ? ಸರ್, ಮೇನ್ಲಿ ರೀಸನ್ ಹೇಳ್ಬೇಕಂದ್ರೆ ಈಗ ಲಾಸ್ಟ್ ಒಂದು ಮೂರು ವರ್ಷದಿಂದ ನಮ್ಗೆ ಏನು ಅಮೌಂಟ್ ಬರಬೇಕಲ್ಲ ಔಟ್ಸ್ಟ್ಯಾಂಡಿಂಗ್, ನಾವು ಸರ್ವಿಸ್ ಕೊಟ್ಟಿರೋದು ಅದು ಅಮೌಂಟ್ ರಿಸೀವ್ ಆಗಿಲ್ಲ ಸರ್. ಅದ್ರ ಬಗ್ಗೆ ನಾವು ಏನು ಮಂತ್ ನಾವು ಲೆಟರ್ ಸಬ್ಮಿಷನ್ ಏನು ಮಾಡತ್ತೀವಿ, ಬಟ್ ಅದ್ರ ಕನ್ಫರ್ಮೇಷನ್ ಇನ್ನೂವರೆಗೆ ನಮಗೇನು ಸಿಕ್ಕಿಲ್ಲ ಸರ್. ಆ ರೀಸನ್ವಾಗಿ ನಮ್ಮ ಹೈಯರ್ ಅಥಾರಿಟಿ ಒಂದು ಡಿಸಿಷನ್ ತೊಗೊಂಡು ಒಂದು 18ನೇ ತಾರೀಕಿಂದ ನಾವು ಒಂದು ಸ್ವಲ್ಪ ಸರ್ವಿಸ್ ಟೆಂಪ್ರರಿ ಸಸ್ಪೆನ್ಷನ್ ಮಾಡಿದ್ದೀವಿ ಸರ್. ಈಗ ಪ್ರತಿದಿನ ಕೂಡ CT ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಅದಕ್ಕೆ ಜನ ಬರ್ತಾರೆ. ಅವರು ಖಾಲಿ ಕೈಯಲ್ಲಿ ಮರಳುವಂತಾಗಿದೆ. ಸರ್ಕಾರ ನಿಮ್ಮ ಬಿಲ್ಲನ್ನು ಬಾಕಿ ಉಳಿಸ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್? ಬಡವರಿಗೆ ಹೇಳ್ಬೇಕಂದ್ರೆ ಸರ್, ಆಲ್ಮೋಸ್ಟ್ ಇಲ್ಲಿ ಬರೋದು ಗೌರ್ಮೆಂಟ್ ಹಾಸ್ಪಿಟಲ್ ಬಡವರು ಅಷ್ಟೇ ಸರ್. ಈಗ ಬರೋದು ಅವರೇ ಅಂದ್ರೆ ಸರ್, ಈಗ ಸ್ಥಗಿತ ಆಗಿದೆ ಅಂದ್ರೆ ಸರ್ ತೊಂದರೆ ಆಗ್ತಾ ಇರೋದು ಭಾಳ ಸರ್. ಈಗ ಅದ್ರೊಳಗೆ ಕೂಡ ಸರ್ ನಾವು ಒಂದು ಮೇನ್ಲಿ ಪೇಷಂಟ್ ಬಗ್ಗೆ ವಿಚಾರ ಮಾಡಿ ಹಿಂಗೂ ಮಾಡ್ತಿದ್ದೀವಿ ಸರ್. ಈಗ ಏನು ಅದ್ರೊಳಗೆ ಭಾಳ ಸೀರಿಯಸ್ ಪೇಷಂಟ್ ಏನಿರ್ತಾವೆ, ಎಮರ್ಜೆನ್ಸಿ, ಸ್ಟ್ರೋಕಲ್ಲಿ, ಟ್ರಾಮಲ್ಲಿ, ಇಂಥ ಕೇಸಸ್ ಅಷ್ಟೇ ಜೆನ್ಯೂನ್ ಕೇಸಸ್ ನಾವು ಮಾಡ್ತಿದ್ದೀವಿ ಸರ್. ಬಾಕಿ ಪ್ರಾಬ್ಲಮ್ ಆಗ್ತಿರೋದು ಸರ್ ಆಲ್ಮೋಸ್ಟ್ ಅವ್ರಿಗೆ ಆಗ್ತಿದೆ ಭಾಳ ಅಂತ. ಇದಿಷ್ಟು ಇಲ್ಲಿನ ಡಯಾಗ್ನೋಸ್ಟಿಕ್ ಸೆಂಟರ್ನ ನಿರ್ವಾಹಕರು ಹೇಳ್ತಾ ಇರುವಂಥದ್ದು. ಸರ್ಕಾರ ಬಿಲ್ ಬಾಕಿ ಉಳಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸರಿಯಾಗಿ ಸ್ಪಂದನೆಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಜನರ CT ಸ್ಕ್ಯಾನ್ ಆಗಲಿ, MRI ಸ್ಕ್ಯಾನ್ ಆಗಲಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಬಾಕಿ ಉಳಿಸಿಕೊಂಡಿರುವಂಥ ಮೊತ್ತವನ್ನು ಟೆಂಡರ್ ಕಂಪನಿಗೆ ಕೊಡುತ್ತಾ ಮತ್ತೆ ಬಡವರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಅಂತ ಕಾಯ್ದು ನೋಡಬೇಕು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ಈಗ ಸಮಯ 10:32. ಸ್ವತಃ ಆರೋಗ್ಯ ಸಚಿವರು ನಾವು ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿಜಯಪುರ ಮತ್ತು ದಾವಣಗೆರೆಯಲ್ಲಿ ಪರ್ಯಾಯ ವ್ಯವಸ್ಥೆ ಆಗಿದೆಯಾ ಅನ್ನೋದರ ಬಗ್ಗೆ ಒಂದು ಕಂಪ್ಲೀಟ್ ರಿಯಾಲಿಟಿ ಚೆಕ್ ಮಾಡಿರುವಂತಹ ನನ್ನ ಕಲೀಗ್ಸ್ ನನ್ನೊಂದಿಗೆ ಈಗ ಜಾಯಿನ್ ಆಗ್ತಾ ಇದ್ದಾರೆ. ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಕೈದಾಳೆ ಇದ್ದಾರೆ ಮತ್ತು ವಿಜಯಪುರದಿಂದ ದೀಪಕ್ ಶಿಂದೆ ನಮ್ಮೊಂದಿಗೆ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪರ್ಯಾಯ ವ್ಯವಸ್ಥೆ ಆಗಿದೆಯಾ ಇಲ್ವಾ? ಎಸ್, ಮೊದಲಿಗೆ ದೀಪಕ್ ಶಿಂದೆ, ಈಗ ಸಮಯ 10:33. ಪರ್ಯಾಯ ವ್ಯವಸ್ಥೆ ವಿಜಯಪುರದಲ್ಲಿ ಆಗಿದೆಯಾ? ಖಂಡಿತ ರಾಧಾ, ನಾವು ಏನು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡದಂತ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದ CT ಸ್ಕ್ಯಾನ್, MRI ಸ್ಕ್ಯಾನ್ ಏನು ಸ್ಥಗಿತಗೊಳಿಸಿದ್ದಾರೆ, ಅದಕ್ಕೆ ಯಾವುದೇ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆ ಆಗಿಲ್ಲ. ಏನು ಬಡವರಿಗೆ ಅಂದ್ರೆ BPL ಕಾರ್ಡ್ ಇದ್ದವ್ರಿಗೆ ಉಚಿತವಾಗಿ ಒಂದು ಸೇವೆಯನ್ನ ಕೊಡ್ತಾ ಇದ್ರು. ಜೊತೆಗೇನೆ APL ಕಾರ್ಡ್ ಇದ್ದವ್ರಿಗೆ 70% ಅನ್ನ ಅವರಿಂದ ತುಂಬಿಸಿಕೊಂಡು 30% ಅನ್ನ ಸರ್ಕಾರ ಪೇ ಮಾಡ್ತಾ ಇತ್ತು. ಈಗ ಸದ್ಯಕ್ಕೆ ಖಾಸಗಿ ಅವರ ಹತ್ರ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಸಾಕಷ್ಟು ಹೆಚ್ಚಿನ ಹಣವನ್ನ ಈಗ APL ಕಾರ್ಡ್ ವ್ಯಯಿಸಬೇಕು. ಬಿ ಪರ್ಟಿಕ್ಯುಲರ್ ದೀಪಕ್, ಪರ್ಯಾಯ ವ್ಯವಸ್ಥೆ ವಿಜಯಪುರದಲ್ಲಿ ಮಾಡಿದ್ದಾರೆ ಅನ್ನೋದಾದ್ರೆ ಏನ್ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ? ವಿಜಯಪುರದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಆಗಿಲ್ಲ. ಇವತ್ತಿನ ದಿನ ಬೆಳಗ್ಗೆ ಕೂಡ ಏನು ಜಿಲ್ಲಾ ಆಸ್ಪತ್ರೆ ಇದೆ, ಈ ಒಂದು CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ಗೆ ಇಲ್ಲಿ ಜನ ಬರ್ತಾ ಇರುವಂತ ದೃಶ್ಯಗಳು ನಮ್ಗೆ ಕಂಡು ಬಂದಿರುವಂತದ್ದು. ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಇನ್ನೂವರೆಗೂ ಕೂಡ ಸರ್ಕಾರ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಮಲ್ಲಿಕಾರ್ಜುನ್ ಕೈದಾಳೆ, ದಾವಣಗೆರೆಯಲ್ಲಿ ಪರ್ಯಾಯ ವ್ಯವಸ್ಥೆ ಆಗಿದೆಯಾ? ಮೇಡಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನೋ
ದಾವಣಗೆರೆಯ ಸರ್ಕಾರಿ ಆಸ್ಪತ್ರೆಯ ಡಿಎಸ್ ಸರ್ಜರಿ ಆಗಿರ್ತಕ್ಕಂಥ ನಾಗೇಂದ್ರ ಬಾಬು ಕೂಡ ನಮ್ಮ ಅವ್ರು ಹೇಳ್ತಾರೆ ಅಂತಂದ್ರೆ ಕಳೆದ 3 ದಿನದ ಸಮಸ್ಯೆ ಆಗಿದೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಏನೋ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಹೊಸ ಒಂದು ಆಸ್ಪತ್ರೆ ಏನಿದೆ SS ಹೈಟೆಕ್ ಆಸ್ಪತ್ರೆ, ಆ ಒಂದು ಆಸ್ಪತ್ರೆಯಲ್ಲಿ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅವರು ಮಾತ್ರ ಕೂಡ ಹೇಳಿದ್ರೆ. ಆದ್ರೆ ಈ ಪರ್ಯಾಯ ವ್ಯವಸ್ಥೆ ಮಾಡಿದ ನಂತರದಲ್ಲಿ ರೋಗಿಗಳಿಗೆ ಹೊರಗೊಟ್ಟಿರ್ತಾರೆ. ಯಾಕಂದ್ರೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಂತ ಸಹಜವಾಗಿ ಮಲ್ಲಿಕಾರ್ಜುನ್, ನಿಮ್ಮ ಆಡಿಯೋ ಅಷ್ಟು ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಟ್ ನೀವು ಹೇಳೋ ಪ್ರಕಾರ SS ಮಲ್ಲಿಕಾರ್ಜುನ್ ಅವರ ಆಸ್ಪತ್ರೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರಾ? ಹೌದು ಮೇಡಮ್, ಯಾಕಂತಂದ್ರೆ ಏನಂತಂದ್ರೆ SS ಹೈಟೆಕ್ ಆಸ್ಪತ್ರೆಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಮಾಡಿದ ನಂತರದಲ್ಲಿ ಪ್ರತಿಯೊಬ್ಬ ರೋಗಿಗಳು ಏನೋ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಬರ್ತಾರೆ, ಬಂದ ಸಂದರ್ಭದಲ್ಲಿ ಆ ಒಂದು ರೋಗಿಗಳಿಗೆ ನಾವು ಒಂದು ಮಾಹಿತಿಯನ್ನ ಕೊಡ್ತೀವಿ. ಈ ಒಂದು SS ಹೈಟೆಕ್ ಆಸ್ಪತ್ರೆಗೆ ಹೋದ್ರೆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆ ಇರುತ್ತೆ, ಅಲ್ಲಿ BPL ಕಾರ್ಡರಿಗೆ ಉಚಿತವಾಗಿ ಒಂದು ಸ್ಕ್ಯಾನ್ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಅದಾದ ನಂತರ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಮತ್ತು ದೀಪಕ್ ಶಿಂದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.